ಏನು ದುರ್ಬಳಕೆ ಜನತೆ ಹಿತಕ್ಕೆ ಒಳ್ಳೇದಾಗೋದಾದರೆ ಅದನ್ನು ಹೆಸರು ಹೇಳಿದ್ರೆ ಏನು ತಪ್ಪಾಗ್ತದೆ? ನಾನೇನು ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸ್ಬೇಕು ಅಂತ ಉದ್ದೇಶ ನನಗೇನಿಲ್ಲ. ಗೊತ್ತಾಯ್ತಾ? ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು ಆರೋಪಗಳು ಮಾಡ್ತಾರೆ. ಯಾರು? ನಾನು ಮಾಡ್ಕೊಂಡಲ್ಲೆಲ್ಲ ಕಟ್ಟಿಲ್ವೇನ್ರಿ? ಡಾಲರ್ಸ್ಕಲ್ಲೂ 4 ಮನೆ, ಸದಾಶಿವನಲ್ಲೂ 4, ತುಮಕೂರಲ್ಲೂ 4 ಮಾಡಿಲ್ವಾ? AICC ದುರ್ಬಳಕೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಯಾರ್ಯಾರಿಗೆ ಅನುಕೂಲ ಆಗ್ತವೆ ಅವರೆಲ್ಲ ಮಾಡ್ಕೋತಾರೆ. ನನಗೆ ಅನುಕೂಲ ಆಗೋದು ನಾನು ಮಾಡ್ಕೊಳ್ತೀನಿ, KPC ಅಧ್ಯಕ್ಷರಿಗೆ ಅನುಕೂಲ ಆಗೋದು ಅವ್ರು ಮಾಡ್ಕೊಳ್ತಾರೆ, ಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ ಯಾರ್ಯಾರೆಲ್ಲ ಅನುಕೂಲಗಳಾಗ್ತವೆ ಅವರೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ. ಅದು ಯಾರು ಹೇಳ್ತಾರೋ ಅವ್ರು ದುರ್ಬಳಕೆ ಮಾಡ್ತಾರೋ ಅಥವಾ ಸದ್ಬಳಕೆ ಮಾಡ್ಕೊಳ್ತಾರೋ ಅದನ್ನ ನೀವು ತೀರ್ಮಾನ ಮಾಡಿ. ಹೌದಾ? ಇರ್ಬೋದು. ನಾವು ಯಾವಾಗಲೂ ಎದುರೋನಲ್ಲ, ನಾವು ಎಲ್ರಿಗೂ ಎದುರೋರು. ಅದರಿಂದ ಎದುರಿಸ್ತಾರೆ. ನಾವು ಯಾವುದೋ ಹೈಕಮಾಂಡ್ ವಿರುದ್ಧ ಏನಿಲ್ವಲ್ಲ. ಹೈಕಮಾಂಡ್ ಹೇಳ್ದಂಗೆ ತಾನೇ ನಾವು ಕೇಳೋದು. ಹೈಕಮಾಂಡ್ ಪರವಾಗೇ ನಾವು ಮಾತಾಡೋದು. ಮೊನ್ನೆ ಹೈಕಮಾಂಡ್ ಭೇಟಿ ಮಾಡಿನೂ ಕೂಡ ಮಾತಾಡಿ ಬಂದಿದ್ದೀನಿ. ಇತ್ತು ಅದರಿಂದ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಣಯ ಮಾಡ್ತೀವಿ ಅಂತ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ. ನಾವು ಅದ್ರ ಪ್ರಕಾರ ಇದ್ದೀವಿ. ನೀವು ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೈಕಮಾಂಡ್ ಭೇಟಿ ಆಗಿದ್ದರಿಂದ ಏನಾದರೂ ಗಲಿಬಿಲಿ ಆಗಿದ್ದಾರೆ ಅಧ್ಯಕ್ಷರು, KPCC ಕಾರ್ಯಾಧ್ಯಕ್ಷರು? ಅದು ನನಗೆ ಗೊತ್ತಿಲ್ಲ. ನಾನು ಅವ್ರು ಭೇಟಿ ಆಗಿಲ್ಲ. ಭೇಟಿ ಆಗಿದ್ರೆ ಏನಾದ್ರು ಹೇಳ್ತಿದ್ರೇನೋ. ಭೇಟಿ ಆಗಿಲ್ಲ. ಸಮಾವೇಶ ಮಾಡ್ತೇವೆ. ದಲಿತರ ಸಮಾವೇಶ ಅಂತಲ್ಲ, ಶೋಷಿತರ ಸಮಾವೇಶ ಅಂತ ಮಾಡ್ತೀವಿ. ಶೋಷಿತರು ಅಂದರೆ ಬಡವರು, ಎಲ್ಲ ಜಾತಿಯಲ್ಲೂ ಇದ್ದಾರೆ. ಅದರಿಂದ ಶೋಷಿತರ ಸಮಾವೇಶ ಅಂತೇಳಿ ಸೂಕ್ತ ಕಾಲದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಅದೇ ಹೇಳೋದಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಶೋಷಿತರು ನಾವು ಯಾವಾಗಲೂ ಕೂಡ ಬಡವ್ರ ಪರವಾಗಿರೋದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ಬಡವರು ಪಕ್ಷದಲ್ಲಿ ಸಮಾವೇಶ ಮಾಡ್ತೀವಿ. ಅದಕ್ಕೆ ಶೋಷಿತರ ಸಮಾವೇಶ ಅಂತ ಮಾಡ್ತೇವೆ. ಸಮಾವೇಶಕ್ಕೆ AICC ಅಧ್ಯಕ್ಷರನ್ನು ಕರಿತೀವಿ, ರಾಹುಲ್ ಗಾಂಧಿ ಅವರನ್ನು ಕರಿತೀವಿ. ಅವ್ರು ಬಂದು ಭಾಗವಹಿಸಿದಾಗ ಅದು ಗ್ರೀನ್ ಸಿಗ್ನಲ್ ಇದೆ ಅಂತ ಭಾವಿಸ್ತಿರೋ ಇಲ್ಲ ಅಂತ ಭಾವಿಸ್ತಿರೋ? ನಾನು ಕೇಳಿಲ್ಲ. ಅವ್ರು ಕೊಡ್ತೀನಿ ಅಂದರೆ ತೆಗೆದುಕೊಳ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಹೇಳಿದ್ದೀನಿ ಅವ್ರಿಗೆ ಅಲ್ಲೇ ಭಾಳಷ್ಟು ಹೇಳಿದ್ದೀನಿ. ನಾವೆಲ್ಲ ನಿಮ್ಮ ಮುಂದೆ ಹೇಳಕ್ಕಾಗ. ಥ್ಯಾಂಕ್ ಯು. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. AICC ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಸರ್. ರಾಜನ್ ಅವರು ಹೇಳಿದ್ದಾರೆ ಸರ್. ಎಚ್ಚರಿಕೆಗೆಲ್ಲ ಬಗ್ಗಲ್ಲ, ನಾನು ಎಚ್ಚರಿಕೆ ನಡೆಯಲ್ಲ, ನಾನು AICC ಹೆಸರನ್ನ ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಚರ್ಚೆ ಬೇಡ. ಈಗ ಒಂದು ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸಸ್ ಎಲ್ಲ ಹೋಗ್ತಾ ಇದ್ದೀವಿ. 2 ಡೇಸು ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀನಿ. ಸರಿ ಇದೆ.